ಅಶೋಕ್ ಜೋತಾವರ್. ಈ ದಿನ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ಟೇನು ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯದಲ್ಲಿ ಮಂತ್ರಿಗಿರಿಗಾಗಿ ಕಿತ್ತಾಟ. ಮಂತ್ರಿಯಾಗಲು ಜಾತಿ ಲಾಬಿ ನಡೆಯುತ್ತಿದೆಯಾ? ವೀರಶೈವ ಲಿಂಗಾಯತ ಲಾಬಿ ನಡೆಯುತ್ತಾ? ಸಿಎಂ ಡಿಕೆಗೆ ಜಾತಿಗಳ ಸವಾಲು. ಯಾವ ಜಾತಿಯವರು ಮಂತ್ರಿ ಮಂಡಲದಲ್ಲಿ ಪ್ರಾಬಲ್ಯ ಹೊಂದಲಿದ್ದಾರೆ? ಲಿಂಗಾಯತರು ಮಂತ್ರಿ ಮಂಡಲದಲ್ಲಿ ರಾರಾಜಿಸುತ್ತಾರ? ವೀರಶೈವ ಲಿಂಗಾಯತ ಗುರುಗಳ ಮಾತು ಕೇಳುತ್ತಾರ ಸಿಎಂ ಡಿಕೆ ಶಿವಕುಮಾರ್? ನೋಡೋದಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಇವತ್ತಿನ ಒಂದು ಚರ್ಚೆಯ ಚೌಕಟ್ಟನ್ನ ಹಾಕೊಂಡಿದ್ದೀವಿ. ಯಾಕಂದ್ರೆ ಮಂತ್ರಿಗಳ ಪಟ್ಟಿ ರಿಲೀಸ್ ಆಗೋದಿನ್ನು, ಮಂತ್ರಿಗಳು ಯಾರು ಹಾಕ್ತಾರೆ ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ ಇನ್ನು ಮುಂದೆ. ಸಣ್ಣಗೆ ಅವ್ರವ್ರ ಜಾತಿಯ ಗುರುಗಳನ್ನು ಹಿಡ್ಕೊಂಡು ಲಾಬಿಗಳನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಜನರು ಕೂಡ ಅದನ್ನೇ ಮಾತಾಡ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಜಾತಿಗಳ ಲಾಬಿ ನಡೆಯುತ್ತಾ? ಯಾಕೆ ಈ ಮಾತು ಕೇಳ್ತಾ ಇದ್ದೀವಿ ಅಂತಂತಂದ್ರೆ, ರಾಷ್ಟ್ರ ಕಾಂಗ್ರೆಸ್ ಒಂದು ಮಾತು ಹೇಳುತ್ತೆ, ಜಾತಿ ಧರ್ಮ ಇವ್ರದೆಲ್ಲ ಮೀರಿದ್ದು ಕಾಂಗ್ರೆಸ್ಸು ಅಂತ. ಬಟ್ ಇಲ್ಲಿ ಜಾತಿಗಳ ಲಾಬಿ ನಡೆಯುತ್ತಾ? ಈ ಒಂದು ವಿಶೇಷ ಚರ್ಚೆಗೆ ನಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ಬಂದಿದ್ದಾರೆ ಸಿಇಒ ಆಫ್ A16 ನ್ಯೂಸ್ ಮಲ್ಲಪ್ಪ ಸರ್. ತಮಗೆ ಸ್ವಾಗತ ಸರ್. ಪ್ರಪ್ರಥಮವಾಗಿ ರಾಜ್ಯದಲ್ಲಿ ಮಂತ್ರಿಗಿರಿಗಾಗಿ ಕಿತ್ತಾಟ ಸ್ಟಾರ್ಟ್ ಆಗೈತಾ? ಹೋಗ್ಯದ ಈಗಾಗಲೇ ಜೋರ್ದಾರ್ ಆಗಿದೆ. ಮತ್ತೆ ಎಲ್ಲರೂ ಹುಟ್ಟಿದ ಮಂತ್ರಿ ಹೋಗ್ಬೇಕಾಗಿ, ಶಾಸಕರ ಮಂತ್ರಿ ಆಗಲಿಲ್ಲ ಅಂದ್ರೆ ಪಾಪ ಅವ್ರ ಜೀವನ ಸಾರ್ಥಕ್ಯ ಆಗೋಲ್ಲ. ಮತ್ತು ಅವ್ರು ಮಂತ್ರಿ ಆಗೋದಕ್ಕೆ ಶಾಸಕರು ಹೋಗೋದು ದುಡ್ಡು ಪಾಪ ಹಂಚಿರ್ತಾರೆ, ಆಗಿ ಬಂದಿರ್ತಾರೆ. ಈಗ ಒಬ್ಬ MLA ಆಗ್ಬೇಕಾಗಿದ್ರು 10-15-20 ಕೋಟಿ, ಅವ್ರು MLA ಆವಾಗ 15-20 ಕೋಟಿ ಹಿಡಿದಿರ್ತಾರೆ ಅವ್ರು. ಹೌದು, ಮತ್ತು ಅದು ತಕ್ಕೋಬೇಕಲ್ರಿ. ಈಗ ಅದಕ್ಕೆ ಎಲ್ಲರೂ ಮಂತ್ರಿಗೆ ಮತ್ತು ಬಂತು 2028. ಹೌದು. ಈ ಸಂದರ್ಭದಲ್ಲಿ ದುಡ್ಡು ಕೆಲಸ ಮಾಡ್ತದ, ಜಾತಿ ಕೆಲಸ ಮಾಡ್ತದ, ಧರ್ಮ ಕೆಲಸ ಮಾಡ್ತದೆ. ಎಲ್ಲರೂ ಅವರು ಹೆಂಗೆ ಸಾಧ್ಯ ಹಂಗೆ ಹೊಡಿತಿರ್ತಾರೆ ಗಾಡಿ. ನಾವು ಈ ಕೂಡದಾಗ ಕುಡ್ತೀವಿ, ನಾವು ಜಾತಿ ಕೂಡದಾಗ ಕುಡ್ತೀವಿ, ಮತ್ತು ನಾವು ಈ ಧರ್ಮದ ನೆಲೆಗಂಡು ಕೂಡ್ತೀವಿ. ಹೇಳೋದು ಬಾಯೊಳಗೆ ಜಾತಿ ಅತೀತ ಅಂತೇಳಿ, ಅತೀತ ಜಾತಿ ಹೇಳೋದು ಅತೀತರ ಅಂತ ಹೇಳೋದು. ಜಾತಿ ಬಿಟ್ಟು ಕೆಲಸ ಇಲ್ಲ. ಹುಟ್ಟಿನದವರು ಜಾತಿ ಹುಗಿತನ ಸುಡುತನ ಇದ್ದೇ ಜಾತಿ. ಅಂದ್ರೆ ಸರ್, ಯಾಕೆ ಮಾತು ಕೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿವರೆಗೂ ಆದರೂ ಕೂಡ ನಮ್ಮ ದೇಶದ ಜನತೆಗೆ ಬುದ್ಧಿ ಇಲ್ವಾ? ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಾತಿ ಧರ್ಮದ ಹೆಸರು ಮೇಲೆ ಓಟ್ ಹಾಕಿ ಇವಾಗ ಯಾವ ರೀತಿ ಅನುಭವಿಸ್ತಾ ಇದ್ದೀವಿ. ಜಂತರ್ ಮಂತರ್ನಲ್ಲಿ ಏನಿಲ್ಲಪ್ಪ ಅಂದ್ರೆ 15 ದಿನ ಆಯಿತು. ವಾಂಗ್ಚುಕ್ ಅನ್ನೋರು 14ನೇ ದಿವಸ ಮುಗಿದು 17ನೇ ದಿವಸಕ್ಕೆ ಕಾಲ ಇಡ್ತಾ ಇದೆ, ಉಪವಾಸ ಕುಂತವ್ರೆ. ಆದರೂ ಕೂಡ ಹೌದಪ್ಪ ನೀವು ಧರ್ಮ ನೋಡಿ ಓಟ್ ಹಾಕಿದ್ದೀರಾ ಅಂತ ಹೇಳಿ ಯಾರನ್ನೂ ಕ್ಯಾರಿ ಮಾಡ್ತಾ ಇಲ್ಲ ಸರ್. ಇವಾಗ ಇದನ್ನ ಅಲ್ಲಿ ವಿರೋಧ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ಸು ಇಲ್ಲಿ ಜಾತಿ ಏನಕ್ಕೆ ತಗೊಂಡು ಬರ್ತಾ ಇದೆ ಅಂದ್ರೆ, ನಾನೇನೇ ಕೇಳ್ತಾ ಇದ್ದೀನಿ ಅಂತಂತಂದ್ರೆ, ವಿಜಯಾನಂದ್ ಕಾಶ್ಯಪ್ನವರವರು ವೀರಶೈವ ಲಿಂಗಾಯತ ಶ್ರೀಗಳನ್ನ, ಓಕೆನಾ ಸರ್, ವೀರಶೈವ ಲಿಂಗಾಯತ ಶ್ರೀಗಳನ್ನ ಇಟ್ಕೊಂಡು, ಇಲ್ಲಪ್ಪ ಕಾಶ್ಯಪ್ನವರವರು DK ಶಿವಕುಮಾರ್ ಅವರಿಗೆ ತುಂಬಾ ಹತ್ತಿರದ ವ್ಯಕ್ತಿ, ಮಂತ್ರಿ ಆಗುವಂತಹ ವ್ಯಕ್ತಿ, ಆ ಟೈಪು ಈ ಟೈಪು ಅಂತ ಹೇಳಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಇದರಿಂದ ಏನು ಇಂಡಿಕೇಶನ್ ತೋರಿಸ್ತಾ ಇದೆ ಸರ್ ಇದು? ನೋಡ್ರಿ, ಮೊದಲನೇದಾಗಿ ಈ ದೇಶದೊಳಗೆ ಜಾತಿ ಬಿಟ್ಟು ವ್ಯವಹಾರ ಆಗುವುದಿಲ್ಲ ಅಂತ ಹೇಳಿದ್ನಿ. ಈ ವಿಜಯ ಕಾಶ್ಯಪ್ನವ್ರು ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಮುಗದಬ್ಬರು ಇರ್ಬೋದು, ಲಿಂಗಾಯತರಲ್ಲ, ಒಕ್ಕಲಿಗರಲ್ಲಿ DK ಶಿವಕುಮಾರ್ ಇರ್ಬೋದು, ಕುಮಾರಸ್ವಾಮಿಗಳು ಇರ್ಬೋದು, ಇನ್ನುಳಿದ ಅನೇಕ ಒಕ್ಕಲ ನಾಯಕರು ಇರ್ಬೋದು. ತಮ್ಮ ಜಾತಿ ಧರ್ಮಗಳು ಹೇಳ್ಕೊಂಡು ಇವತ್ತು ರಾಜಕೀಯ ಮಾಡ್ತಾ ಇರ್ತಾರೆ. ಪಾಪ ಅವ್ರು ಕಾಶ್ಯಪ್ನವ್ರು ಒಬ್ರಿಗೆ ಹೇಳುವಂಥ ಅವಶ್ಯಕತೆ ಇರಲಿಲ್ಲ, ಎಲ್ಲರೂ ಅದನ್ನ ಮಾಡ್ಕೊಂಡೇ ಬಂದಿರ್ತಾರೆ. ಅದ್ರಾಗ ಒಬ್ಬರು ಲಿಂಗಾಯತರು ತಗೋತಾರ, ಒಂದು ಕೆಲವೊಂದು ಜನ ವೀರಶೈವ ಲಿಂಗಾಯತ ತಗೋತಾರೆ, ಇನ್ನು ಕೆಲವರು ವೀರಶೈವ ತಗೋತಾರ. ಅದೇ ಒಕ್ಕಲರಲ್ಲಿ ಅವರಲ್ಲಿ ಸಹ ಅನೇಕ ಪಂಗಡಗಳಿದ್ದಾವೆ, ಅವರು ಆ ಪಂಗಡಕ್ಕೂ ಕೊಡಬೇಕಂತ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೇ ರೀತಿ ಕುರುಬರಲ್ಲಿ ಆಗಿರ್ಬೋದು, ಮತ್ತೊಂದು ಜಾತಿಯಲ್ಲಿ ಆಗಿರ್ಬೋದು, ಅದೇ ಹಿಂದುಳಿದ ಜಾತಿಗಳಲ್ಲಿ ಅನೇಕ ಇರ್ಬೋದು. ಅದೇ SC ST ಅಂತ ಅಡ್ವಾನ್ಸ್ ಅವ್ರಿಗೆ ರಿಸರ್ವೇಷನ್ ಕೊಟ್ಟೆ ಬಿಟ್ಟಿರ್ತಾರೆ. ಆ ಮತ್ತು ಬೇರೆ ಅದರೊಳಗೆ ಈಗ ಎಡಗೈ ಬಲಗೈ ಯಾವ್ದು ಮೇಲೆ ಡಿವೈಡ್ ಮಾಡಿದ್ದಾರೆ, ಒಳ ಮೀಸಲಾತಿಗಳು. ಹೀಗಾಗಿ ತಮ್ಮ ಜಾತಿ ನೆಲೆಗಟ್ಟಿನಲ್ಲೇ ಎಲ್ಲರೂ ನಮಗೆ ರಿಸರ್ವ್ ಕೊಡಬೇಕು, ನಮ್ಗೆ ಕೊಡ್ರಿ ಅಂತ ಕೇಳೋದನ್ನ ಈ ದೇಶದ ಇವತ್ತು ಅತ್ಯಂತ ದೊಡ್ಡ ಲಕ್ಷಣ ಆಗಿಬಿಟ್ಟದ. ನಾವು ಈ ದೇಶ ಉದ್ಧಾರ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ಬಡತನ ಹೋಗಲಾಡಿಸ್ತೀವಿ ಅಂತ ಯಾರು ಅಂದ್ರೆ ಅವ್ರಿಗೆ ಓಟ್ ಕೊಡೋದಿಲ್ಲ. ಅವ್ರು ಜಂತರ್ ಮಂತರ್ ಉಪವಾಸ ಮಾಡ್ಬೇಕಷ್ಟ ವ್ಯಕ್ತಿ. ಸರ್, ಮಂತ್ರಿ ಆಗಲು ಜಾತಿ ಲಾಬಿ ನಡೆಸ್ತಾ ಇದ್ದಾರ? ನಡೆಸೋದೇನು ಮಂತ್ರಿ ಹೇಳಿದ್ರಿ, ಹೇಳಿ ಜಾತಿ ಲಾಭ ಬಿಟ್ಟು ಏನು ಮಾಡೋದಿಲ್ಲ ಇವರು. ಜಾತಿ ಅದು ಯಾವಾಗ
ಅಧಿಕಾರ ಹಿಡಿಸುವಂತ ಮಂತ್ರಿಗಿರಿ ಅಂತ ಬಂದಾಗ ಮಂತ್ರಿಗಿರಿ ಬರ್ಲಿ, ಶಾಸಕಗಿರಿ ಬರ್ಲಿ. ಅಲ್ಲ ಸರ್, ಇದೇ KLEಯಲ್ಲಿ ಲಿಂಗಾಯತರ ಸಂಸ್ಥೆ ಅಂತ ಹೇಳ್ತಾರೆ. ಎಷ್ಟು ಜನ ಬಡ ಲಿಂಗಾಯತರಿಗೆ ಫ್ರೀ ಚಿಕಿತ್ಸೆ ಕೊಟ್ಟವ್ರೆ, ಚಿಕಿತ್ಸೆ ದೂರ. ಅದೇ ರೀತಿ ಎಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿ ಎಜುಕೇಶನ್, ಎಷ್ಟು ಜನ ಪ್ರತಿ ವರ್ಷನೂ ಬಡ ಲಿಂಗಾಯತಿಗೆ KL ಇದ್ದಿದ್ದು MBBS ಸೀಟ್ ಕೊಟ್ಟದ. ಎಷ್ಟು ಜನ ಬಡ ಲಿಂಗಾಯತರಿಗೆ KL ಇಂಜಿನಿಯರಿಂಗ್ ಪುಕ್ಕಟ ಕೊಟ್ಟದ. ಅವ್ರ ಖರ್ಚು ನೋಡ್ಕೊಂಡು ಬೆಳೆಸದ. ಒಂದಿಷ್ಟು ಉದಾಹರಣೆ ಬಿಡಂತ ಹೇಳೋರು. ಶ್ವೇತಪತ್ರ ಹೊಡೆಸಂತ ಹೇಳಿ ಕೋರಿಯವ್ರಿಗೆ ನಾವು ಸರ್ಕಾರ ಕೇಳ್ತಾ ಇರ್ತೀವಿ, ಶ್ವೇತಪತ್ರ ಹೊಡೆಸ್ರಿ, ನಿಮ್ದೆಲ್ಲ ಖಜಾನೆಕಾರಿಗೆ ಅಂತ ಹೇಳ್ತೀವಿ ನಾವು. ಮತ್ತೆ ಇವ್ರಿಗೂ ನಾವು ಕೇಳ್ಬೇಕಲ್ರಿ, ನಮ್ಮ ದುಡ್ಡೆಲ್ಲ ಮಾಡ್ಕೊಂಡಿದ್ದಲ್ಲ KL. ಹೌದು, ಲಿಂಗಾಯತಷ್ಟೇ ಹೋದ್ರಲ್ಲ, ಇಡೀ ಸಮುದಾಯ ಹೋಗ್ತಾರೆ. ಎಲ್ಲ ಹೋದ್ರು ಹೋಗಿ ಅಡ್ಡಿ ಇಲ್ಲ. ಅಂದ್ರೆ ಲಿಂಗಾಯತರ ಬಗ್ಗೆ ಮಾತಾಡ್ತಾರೆ ಅವರು. ಮೊದಲು ನಡಕ ಕರ್ನಾಟಕ ಲಿಬರಲ್ ಸೊಸೈಟಿ ಮಾಡಿದ್ರು, ಆದ ನಂತರ ಮತ್ತೆ ಲಿಂಗಾಯತ ಸೊಸೈಟಿ ಮಾಡಿದ್ರು. ಹೌದು, ಜಾತಿ ಮೇಲೆ ಮಾಡ್ತಾ ಇದ್ದೀರಾ. ಅಟ್ಲೀಸ್ಟ್ ಇಲ್ಲಿಯ ಬಡ ಲಿಂಗಾಯತರಿಗೆ ಆದ್ರೂ ಸಹಿತ ಫ್ರೀ ಕೊಡೋದಲ್ಲಿ ವರ್ಷಕ್ಕೊಂದು 2-3 ಮಂದಿ ಜನಕ್ಕೆ MBBS ಮಾಡಿಸ್ಕೊಡಲ್ಲ, MD 1 ಸೀಟರ್ ಮಾಡಿಸ್ಕೊಡಲ್ಲ. ಅತ್ಯಂತ ಬಡವ, ಅವಕ್ಕೆ ದುಡ್ಡು ತೊಗೊಳ್ಳಾರ್ದ, ಡೊನೇಷನ್ ತೊಗೊಳ್ಳಾರ್ದ, ಏನೂ ಮಾಡಲಾರ್ದ ಒಬ್ಬ MD ಮಾಡ್ರಿ ಪ್ರತಿ ವರ್ಷ. ಆ ಇಡೀ ಜನ ಸಮುದಾಯಕ್ಕೆ ದುಡಿಲ್ಲ ಆ ವ್ಯಕ್ತಿ. ಹೌದು, ಮತ್ತೆ ನಾವು ಫ್ರೀದಾಗ ದುಡಿತಾನ. ಮತ್ತೆ ದುಡ್ಡು ಕೊಟ್ಟರೆ ಯಾಕೆ ಬಂದು ದುಡಿತಾನಲ್ರಿ, ರೊಕ್ಕ ತೆಗಿ ಅಂತ ನಾವು. ಹೌದು, ಒಂದು 10 ರೂಪಾಯಿದ ಇಂಜೆಕ್ಷನ್ಗೆ 100 ರೂಪಾಯೋ 1000 ರೂಪಾಯೋ ಹೇಳ್ತಾನ ನಾವು. ನಮಗೇನು ಗೊತ್ತಾಗೋದ್ರಿ ಆ ಫೀಲ್ಡ್ದಾಗ, ಪಾಪ ಎಷ್ಟು ಗೊತ್ತಾಗ್ತದೆ. ಹೌದು, ಜಸ್ಟ್ ನಮ್ಮಲ್ಲಿ ನಾವು ಹೆಂಗೆ ಕಲ್ಸಾಗಿದ್ವಿ ಅಂದ್ರೆ. ಸರ್, ಮತ್ತೆ ನಾನು ಇನ್ನೊಂದು ಪ್ರಶ್ನೆ ಏನು ಕೇಳ್ತಾ ಇದ್ದೀನಿ, ಇಲ್ಲಿ ವೀರಶೈವ ಲಿಂಗಾಯತ ಲಾಬಿ ನಡೀತಿದೆಯಾ? ಯಾಕೆ ಮಾತು ಕೇಳ್ತಾ ಇದ್ದೀನಿ ಅಂತಂದ್ರೆ, ಲಿಂಗಾಯತ್ ಲಾಬಿ ಬೇರೆ, ಅದರಲ್ಲೂ ವಿರಕ್ತರು ಬೇರೆ, ವೀರಶೈವರು ಬೇರೆ, ಲಿಂಗಾಯತರು ಒಂದು. ಇನ್ನು ವೀರಶೈವರು ಏನಂತಾರಲ್ಲ ಅವರು, ಇವ್ರು ಡಿಫ್ರೆಂಟ್. ಹಂಗಲ್ಲ ಸರ್, ನಾನೇನು ಕೇಳ್ತಾ ಇದ್ದೀನಿ, ವಿರಕ್ತರು ಅಂತ ಒಬ್ರು ಹೇಳ್ಕೊಂತ ಬರ್ತಾರೆ, ಲಿಂಗಾಯತರು ಅಂತ ಇನ್ನೊಬ್ರು ಹೇಳ್ಕೊಂತ ಬರ್ತಾರೆ. ಕನ್ಫ್ಯೂಷನ್ ಐತೆ. ಕನ್ಫ್ಯೂಷನ್ ಇಲ್ಲ, ಮಾಡ್ಬಿಟ್ಟವ್ರೆ. ಮಾಡಿದ್ದಲ್ಲದು ಹಂಗೆ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಇವಾಗ ನಾನೇನು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್, ವೀರಶೈವ ಲಿಂಗಾಯತ ಪಂಗಡ ಇವ್ರದ್ದು ಮಂತ್ರಿಗಿರಿ ಪದವಿಗಾಗಿ ಲಾಬಿ ನಡೆಸ್ತಾ ಇದ್ದಾರ. ಲಾಬಿ ನೋಡ್ರಿ, ನಾ ಒಂದೇ ಆರಂಭದಲ್ಲಿ ಹೇಳಿದ್ ನಿಮಗ, ಲಿಂಗಾಯತ್ ವೀರಶೈವ ಲಿಂಗಾಯತ್ ಇರಲಿ, ಒಕ್ಕಲಿಗರು ಇರಲಿ, ಕುಡ್ ಒಕ್ಕಲಿಗರು ಇರಲಿ, ಪಂಚಮಸಾಲಿಯರು ಇರಲಿ, ಏನೇನು ಜಾತಿಗಳು ಇದ್ದಾರೆ ಎಲ್ಲರೂ ಅವ್ರು ಲಾಬಿ ಮಾಡತ್ತಾರೆ. ಪಂಚಮಸಾಲಿಯರು ಅವ್ರು ಲಿಂಗಾಯತನ, ಅದ್ರ ವೀರಶೈವ ಲಿಂಗಾಯತ ಅಂತಾರೆ, ಕೆಲವೊಬ್ಬರು ನಾವು ಲಿಂಗಾಯತನ ಅಂತ ಹೇಳ್ತಾರೆ. ಮತ್ತಿನ್ನು ಅನೇಕ ಪಂಗಡಗಳು ಬರ್ತಾವೆ, ಕುಂಬಾರ, ಕಂಬಾರ, ಎಲ್ಲ ಲಿಂಗಾಯತರು ಅನೇಕ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಉಪಕಸಬುಗಳನ್ನ ಮಾಡುವಂಥವ್ರು ಅವ್ರದ್ದು ಒಂದು ಜಾತಿ ಒಳಗೆ ಹೋಗ್ಬಿಟ್ಟಿದಾವ. ಅವರೆಲ್ಲ ರಿಸರ್ವೇಷನ್ ಕೇಳ್ತಾರೆ. ಈಗ OBC ಒಳಗೆ ಬಂದಿದ್ದು ಹೇಳಿ ನಿಮ್ಗೆ 3B 2B 1B ಏನು ಮಾಡ್ತೀವಿ ನಾವು, ಮಾಡ್ಕೊಂಡು ಅದ್ರ ಪ್ರಕಾರ ನಮ್ಗೆ ಕೊಡ್ರಪ್ಪ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಇಲ್ಲಿ ನಮ್ಮ ದೇಶವನ್ನ, ನಮ್ಮ ರಾಜ್ಯವನ್ನ, ನಮ್ಮ ಸಮಾಜವನ್ನು ಕಟ್ಟುವಲ್ಲೇ ನಾವು ಜಾತಿ ಋಣ ಕಟ್ಟಲಿಕ್ಕೆ ಹೊರಟಿದ್ದೀವಿ. ಮತ್ತು ಅದನ್ನ ಲಾಭ ಕೆಲವೇ ಜನ ತಗೊಳ್ತಾರೆ, ಎಲ್ಲರಿಗೂ ಮುಟ್ಟುದಿಲ್ಲ. ಹೌದು ಬಿಡಪ್ಪ, ಲಿಂಗಾಯತರು ಎಲ್ಲರಿಗೂ ಮುಟ್ತದ, ಮಾಡ್ತಾ ಇದ್ರೆ ಒಳ್ಳೇದಾಗಂದ್ರೆ ಇಲ್ಲ. ಇವತ್ತು ನೋಡ್ರಿ, ಹಿಂದೂ ಕಟ್ಟಂಗೆದ್ದು ಬಟ್ಟಂಗೆ ಅಂತ ಹೇಳ್ತಾ ಇದ್ದಾರೆ. ನಮಗೇನೇ ಬೇಕಾಗಿಲ್ಲ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತಂತ ಇದ್ರು ಮೋದಿಯವರು. ಆ ಹಿಂದೂ ವಿದ್ಯಾರ್ಥಿಗಳು ಕೊಡ್ಲಿ, ಅವರು 2 ಕೋಟಿ ಕೊಟ್ರೇನು ಇಲ್ಲ, ಅವ್ರಿಗೆ ಕೊಡ್ಲಿ, ಹಿಂದೂಗಳು ಕೊಡ್ಲಿ. ಹಾಗಾದ್ರೆ ಲಿಂಗಾಯತ ಅಂತಿರಲ್ಲಪ್ಪ ನೀವು, ಆ ಲಿಂಗಾಯತರಿಗೆ ಕೊಡ್ರಿ, ಅದು ಎಷ್ಟು ರಿಸರ್ವೇಷನ್ ಎಲ್ಲ ಕೊಡ್ರಿ. ನೀವು ಲಿಂಗಾಯತರು KL ಒಳಗೆ ಮಾಡ್ರಿ ಕೆಲಸ, ಮತ್ತೆಲ್ಲ ಮಾಡ್ರಿ. ಇಲ್ಲಿ ಸರ್ಕಾರದ ಆ ಜಾತಿ ಮೇಲೆ ಒಳಗೆ ಸೇರಿರ್ತಲ್ಲ, ನೀವು ಒಟ್ಟ ಮಿನಿಸ್ಟರ್ ಹಾಕಿರಪ್ಪ. ನಾವು ಕೇಳೋದಷ್ಟೇ ಇಲ್ಲ. ನೀವು ಸರ್, CM DK ಶಿವಕುಮಾರ್ ಅವ್ರಿಗೆ ಇದು ಜಾತಿ ಅನ್ನೋದೊಂದು ಸವಾಲು ಆಗಿ ಹೊರಹೊಮ್ಮುತ್ತ? ಸವಾಲು ಅಂತ ಅವ್ರು ತಿಳ್ಕೊಳ್ಳೋದು ಇಲ್ಲ, ಅವ್ರು ಸವಾಲು ಅಂತಿಲ್ಲ. ಯಾಕಂತಂದ್ರೆ ಅವ್ರು ಕೋಟ ಇರ್ತಾವೆ, ನಿಮ್ಮ ಕೋಟ ತೊಗೊಂಡಿಪ್ಪ ಅಂತ ಹೇಳ್ಬಿಡ್ತಾರೆ. ತಮಗೆ ಬೇಕಾದಂತ ವ್ಯಕ್ತಿ ತೊಗೊಂಡ್ಬಿಡ್ತಾರಲ್ಲ. ಲಿಂಗಾಯತರು ನಮಗೆ ಯಾವ್ದು ಬೇಕಾಗಿದನಪ್ಪ ಅತ್ಯಂತ ಆತ್ಮೀಯ ಹೇಳಿದ್ರ. ಇವತ್ತು ಏನೈತಪ್ಪ, ಲಕ್ಷ್ಮಣ ಸವದಿ ಬೆಳಗಾವಿ ಜಿಲ್ಲಾ ಮಟ್ಟದಾಗ ಅವ್ರು ಭಾಳ ಈಗ DK ಅನಿವಾರ್ಯ ಅವ್ರಿಗೆ ಬೇಕಾದಂಥವ್ರು ಆಗಿದ್ದಾರೆ ಇವತ್ತು. ಯಾಕಂದ್ರೆ ತಮ್ಮದನ್ನ ಅಲ್ಲಿ ಬೆಳೆಸ್ಕೊಳ್ಳೋ ಸಲುವಾಗಿ ಇವತ್ತು ಅವ್ರಿಗೆ ಕೊಡೋ ಸಾಧ್ಯತೆಗಳು ಹೆಚ್ಚಿದ. ಮತ್ತೆ ಅದೇ ಆ್ಯಕ್ಚುಲಿ ಅವ್ರಿಗಿಂತ ಸೀನಿಯರ್ ಪಟ್ಟಣ ಅವ್ರದ್ದು ಗ್ಯಾರಂಟಿ ಇಲ್ಲ, ಅಶೋಕ್ ಪಟ್ಟಣ ಅವರು. ಬಟ್ ಲಕ್ಷ್ಮಣ ಸವದಿ ಅವ್ರದ್ದು ಗ್ಯಾರಂಟಿ ಅದ. ಅವ್ರು ಹೇಳ್ತಾರೆ ಕೇಳಿದ್ರು, ಲಕ್ಷ್ಮಣ ಹೆಬ್ಬಾಳ್ಕರ್ ಅವರು. ಆ ನಂತರ ಅವರು, ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗಿಂತ ಇವತ್ತು ಇಂಪಾರ್ಟೆಂಟಪ್ಪ ಅಂತಂದ್ರೆ, ಬೆಳಗಾವಿ ಜಿಲ್ಲೆ ರಾಜಕೀಯವಾಗಿ ತನ್ನ ಅಸ್ತಿತ್ವ ಮುಳುಗಿಸ್ಕೋಬೇಕಾಗಿದ್ರೆ ಲಕ್ಷ್ಮಣ ಸವದಿ ಅವರು ಇಟ್ಕೊಳ್ಳೋಂಥ ಪ್ರಸಂಗ. ಲಿಂಗಾಯತ್ ಲಾಭ ತೊಗೊಂಡ್ಬಿಡ್ತಾರೆ ಅದನ್ನ. ನಾವು ಲಿಂಗಾಯತರು ಬಿಟ್ಟು ನೋಡಪ್ಪ ಅಂತೇಳಿ ಇನ್ನೊಬ್ಬ ಅವನು ಲಿಂಗಾಯತ್ ಹೊಡಿಬೇಕಾಗಿರ್ತದೆ, ಇವನು ತೋರಿಸ್ಬಿಟ್ರೆ ಮುಗಿದು ಬಿಟ್ಟು ಇದು ರಾಜಕೀಯ ಇರ್ತದೆ. ತಮಗೆ ಬೇಕಾದಂತ ಲಿಂಗಾಯತರು ಬೇಡಾಗಿದ್ರೆ ಮತ್ತೊಬ್ಬಂದು ಹಾಕಿಬಿಡೋದು. ಇಲ್ಲ ಲಿಂಗಾಯತ್ ಕೂಡ ಫುಲ್ ಆಗ್ಯದ, ಕುರುಬರದು ಮತ್ತೆ ಕೊಡ್ತೀವಿ ಅಂತ ಹೇಳುವಂಥದ್ದು.
ಇಲ್ಲಿಯೂ ಸಹಿತ ತಮಗೆ ಬೇಕಂತ, ಯಾಕಂದ್ರೆ ಡಿಸ್ಕ್ರಿಷನರಿ ಪವರ್ ಇರ್ತದೆ ಮುಖ್ಯಮಂತ್ರಿಗೆ, ಅವ್ರನ್ನ ತಗೊಳ್ಳೋಂಥ ಕೆಲಸ ಮಾಡ್ತಾರೆ, ಬೇಕಂತ ತಗೊಳ್ತಾರೆ ಅವರು. ಸರ್, ಈ ಬಾರಿಯ ಮಂತ್ರಿಮಂಡಲದಲ್ಲಿ DK ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಯಾವ ಜಾತಿಯ ಪ್ರಾಬಲ್ಯ ಹೆಚ್ಚು? ನೋಡ್ರಿ, ಒಕ್ಕಲಿಗರು ಮತ್ತು ಲಿಂಗಾಯತರ ಡಾಮಿನೆನ್ಸ್ ಇದ್ದೇ ಇರ್ತದೆ. ಒಕ್ಕಲಿಗರು ವೀರಶೈವ ಲಿಂಗಾಯತರು ಇವರು ಡಾಮಿನೆನ್ಸ್ ನಿಶ್ಚಿತ ಇದ್ದೇ ಇರ್ತದೆ. ಯಾಕಂದ್ರೆ ಇವರು ಸಿದ್ದರಾಮಯ್ಯರಂಗ OBC ರಾಜಕಾರಣ ಮಾಡೋರಲ್ಲ. ಮತ್ತು ಅವ್ರಿಗೆ ಈಗ ಏನಾದ್ರು ಅರ್ಥ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಒಕ್ಕಲಿಗ ಸಮುದಾಯ ಇವ್ರನ್ನ ದೂರ ಸರಿಸೋ ಸಾಧ್ಯತೆಗಳಿದ್ದಾವೆ. ಅಲ್ಲೂ ಸಹಿತ ನೆಲಗಟ್ಟಲೆ ಒಕ್ಕಲಿಗರು ಅಂದರೆ ತಮ್ಮದು ಉಳ್ಕೊಬೇಕು. ಅದೇ ಕಾಲ ಲಿಂಗಾಯತರಿಗೆ ನೋಡ್ರಿ, ಲಿಂಗಾಯತರು ತಮ್ಮ ವಿಶ್ವಾಸ ಬರ್ಬೇಕಂದ್ರೆ ಇಲ್ಲಿ ಸೂಕ್ಷ್ಮವಾಗಿ ನಡೆದಪ್ಪ ಅಂದ್ರೆ ಈಗ ಹಿಂದೂ ವರ್ಸಸ್ ಲಿಂಗಾಯತ್ ಒಕ್ಕಲಿಗ ಅನ್ನೋದು ನಡೆದದ. ಈಗ ರೆಸಲ್ಯೂಷನ್ಸ್ ಎಲ್ಲ ಗದ್ದ ನಡೆದಿರ್ತದೆ. ಆ ದಿಸಲ್ಲಿ ಈಗ DK ಅವ್ರು ಏನು ಮಾಡೋರಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಹಾಗತ್ತೆ ಇಲ್ಲಿ ಕಾಣಿಸ್ಕೊಳ್ಳೋವಾಗಿಲ್ಲ. ಈಗ ಹಿಂದುಳಿದವ್ರೊಳಗೆ ST ಒಳಗೆ ಸದಸ್ಯರು ಒಂದು ಕೊಟ್ಟಿದ್ದಾರೆ, ಅದನ್ನ ಒಂದು 2-3 ಕೊಟ್ಟು ತೋರಿಸ್ಕೊಳ್ತಾರೆ. ಬಟ್ ಮ್ಯಾಕ್ಸಿಮಮ್ ತಮ್ಮ ಮಂದಿನ ಹಾಕ್ಕೊಳ್ಳುವಂಥ ಸಾಧ್ಯತೆಗಳು. ತಮ್ಮ ಅಂದ್ರೆ ಒಕ್ಕಲಿಗರು ಮತ್ತು ಲಿಂಗಾಯತರು, ಅದರಲ್ಲೂ ವೀರಶೈವ ಲಿಂಗಾಯತರು, ಅವ್ರು ಬರೋ ಲಿಂಗಾಯತರು ಅನ್ನೋದಲ್ಲ. ಲಿಂಗಾಯತರು ಸಿದ್ದರಾಮಯ್ಯ ನಾನೊಂದು ಮಾತು ಕೇಳ್ತಿದ್ದೀನಿ, ಇಲ್ಲಿ ಬಿದ್ದ ಸಮುದಾಯಗಳು ಅವರಲ್ಲಿಂದ ಜಾಸ್ತಿ ಮಂತ್ರಿಗಿರಿ ಪಟ್ಟ ಬರೋದಿಲ್ವಾ? ಬರ್ತದ್ರಿ, ಕೊಡ್ತಾರೆ. ಕೋಟಾ ಪ್ರಕಾಶ ಕೊಟ್ಟಿದ್ರೆ ಈಗ 2 ಕೊಡಬೇಕಾಯ್ತು, 2 ಕೊಡ್ತಾರೆ, ಹೆಚ್ಚು ಕೊಡೋದಿಲ್ಲ. 1-2 ಹೆಚ್ಚು ಕೊಡೋರಪ್ಪ ಅವರು ಪಾಪ ಆಗಲ್ಲ ಅಂತಿಲ್ಲ. ಅವ್ರಿಗೆ ಡಿಸ್ಟ್ರಿಕ್ಟ್ ಪವರ್ ಇದ್ದಾರೆ, ರಿಸರ್ವೇಷನ್ ಬೇಕಂತಿಲ್ಲ. ಇವ್ರು ಮಾಡ್ಕೊಂಡಿರ್ತಾರೆ ಅದನ್ನು. ಯಾಕಪ್ಪ ಅತ್ಯಂತ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಆಗಿರ್ತದೆ. ಮುಖ್ಯಮಂತ್ರಿ ಈಗ ಯಾರಿಗಾಗಿರ್ತದೆ, ಹೈಕಮಾಂಡ್ ಕೈಗಿರ್ತಾರೆ. ಹೈಕಮಾಂಡ್ ಏನೈತಿ ಎಲ್ಲ ಜಾತಿ ಒಲಿಸ್ಕೋಬೇಕಾಗಿರ್ತದೆ. ಅದಕ್ಕಾಗಿ ಅವರು ಹಿಂದುಳಿದವ್ರು ಇಷ್ಟಪ್ಪ, ಮುಂದುಳಿದವ್ರು ಇದು ಎಲ್ಲ ತೊಗೊಂಡು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅವ್ರು ನಡ್ಕೋಬೇಕಾಗ್ತದೆ. ನಡೀಲಿಲ್ಲ ನಾಳೆ DK ಶಿವಕುಮಾರ್ ಮನೆಗೆ ಹೋಗ್ತಾರೆ. ಯಾಕಂದ್ರೆ DK ಶಿವಕುಮಾರ್ ಅವರಿಗೆ ರಾಜ್ಯ ಮಟ್ಟದ ಒಂದು ಏನಪ್ಪ ನಾಯಕತ್ವದ ಮುಖ ಇಲ್ಲ ಸಿದ್ದರಾಮಯ್ಯಗಿದ್ದಂಗೆ. ಹಿ ಇಸ್ ನಾಟ್ ಎ ಮಾಸ್ ಲೀಡರ್. ಅದಕ್ಕಾಗಿ ಇವ್ರು ಮಾತನ್ನು ಕೇಳಬೇಕಾಗ್ತದೆ ಅನಿವಾರ್ಯ. ಹೈಕಮಾಂಡ ಮತ್ತು ಸಿದ್ದರಾಮಯ್ಯ ವಿರೋಧವಾಗಿ ಏನಾದರೂ ಒಂದು ಹೆಚ್ಚುಗಳು ಮನಿಸ್ತಾರೆ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯವ್ರು ಮಾಡ್ತಾರೆ, ರಾಜಕೀಯ ಕೆಲಸ ಶುರು ಮಾಡಿಬಿಡ್ತಾರೆ. ಅದಕ್ಕಾಗಿ ಸಿದ್ದರಾಮಯ್ಯರನ್ನೂ ಒಲಿಸ್ಬಿಡೋದು, ಹೈಕಮಾಂಡನ್ನು ಇಟ್ಕೊಳ್ಳೋದು, ತಮಗೆ ಬೇಕಾದಂಥ ಆದಷ್ಟ ತಮ್ಮ ಕಮ್ಯುನಿಟಿ ಬೇಕಾದಂಥ ಒಕ್ಕಲಿಗರನ್ನು ಸೇರಿಸ್ಕೊಳ್ಳೋದು. ಮುಂದೆ ಅದಕ್ಕೆ ಸಪೋರ್ಟಿಂಗ್ ಆಗಿ ಈ ಒಂದು ನಮ್ಮ ಲಿಂಗಾಯತರನ್ನ ತಗೊಳ್ಳೋದು ಉಳಿದ ಎಷ್ಟು ಅನಿವಾರ್ಯ ಅದಪ್ಪ ರಿಸರ್ವೇಷನ್ ಪ್ರಕಾರ ಅಷ್ಟು ತಗೊಳ್ತಾ ಹೇಳ್ಬೇಕಂದ್ರೆ ಒಂದೆರಡು ಕಡಿಮೆ ಅಂದ್ರೆ ಅಡ್ಡಿಲ್ಲ. ಓಕೆ ಸರ್, ಮಂತ್ರಿಮಂಡಲದಲ್ಲಿ ಲಿಂಗಾಯತರ ರಾಜಸ್ಥಾನ ಇಲ್ಲ ನಿಶ್ಚಿತ ನಮಗೆ ಅನಿಸ್ತಾ ನೋಡ್ರಿ. ಲಿಂಗಾಯತ ಅಷ್ಟಲ್ಲ, ಒಕ್ಕಲಿಗರು ರಾಜಸ್ಥಾನ, ಲಿಂಗಾಯತರು ರಾಜಸ್ಥಾನ, ಸ್ವಲ್ಪ ಮಟ್ಟಿಗೆ ಹಿಂದುಳಿದ ಸಮುದಾಯಗಳು ರಾಜಸ್ಥಾನ. ಇನ್ನೊಂದು ಈಗ 33 ಒಳಗೆ SC ಎಷ್ಟು ಇಡಬೇಕು ಅನ್ನೋದು ಕೋಟ ಇರ್ತದೆ. ಆ ಪ್ರಕಾರ ಒಂದು ಇಬ್ಬರು ಕೊಡ್ಬೋದೇನೋ, ಕೊಡೋದೇ ಯಾರು ಕೇಳೋದಿಲ್ಲ. ಮತ್ತೆ ಯಾಕಂದ್ರೆ ಮುಖ್ಯಮಂತ್ರಿ ಡಿಸ್ಕ್ರಿಷನರಿ ಪವರ್ ಅನ್ನೋದು ವಿಷಯ ಬರೋಬರ್. ಸರ್, ವೀರಶೈವ ಲಿಂಗಾಯತ ಗುರುಗಳ ಮಾತನ್ನು ಕೇಳ್ತಾರ. ಯಾಕೆ ಮಾತು ಕೇಳ್ತಾ ಇದೀವಿ ಅಂತಂತಂದ್ರೆ, ರಂಭಾಪುರಿ ಶ್ರೀಗಳಾಗಲಿ, ಶ್ರೀಶೈಲ ಶ್ರೀಗಳಾಗಲಿ, ಕಾಶಿಪೀಠದ ಶ್ರೀಗಳಾಗಲಿ, ಕಾಶ್ಯಪ್ನವ್ರ ಪರವಾಗಿ ಒಂದು ಸ್ವಲ್ಪ ಏನೋ ಬ್ಯಾಟ್ ಬೀಸಿದ್ದಾರೆ ಅನ್ನುವಂತಹ ಮಾತು. ಇಲ್ಲ ರೀ, ನೀವು ತಪ್ಪಾಗಿ ಅನಾಲಿಸಿಸ್ ಮಾಡ್ತಾ ಇದ್ರಿ. ಎಲ್ಲರೂ ತಮ್ಮ ಬ್ಯಾಟ್ ಬೀಸ್ತಿರ್ತಾರೆ, ಯಾರು ತಮ್ಮ ಲಾಭದ ಹಾಕೊಳ್ತಿರ್ತಾರೆ. ಆದ್ರೆ ಎಲ್ಲಾ ಮಠಾಧೀಶರು ಸಾಧ್ಯಷ್ಟು ಮಟ್ಟಿಗೆ ತಮ್ಮ ಮಾತನ್ನು ಕೇಳುವಂತಹ ರಾಜಕಾರಣಿಗಳ ಪರವಾಗಿ ಮಾತಾಡ್ತಾರೆ. ನೀವು ಕೇವಲ ಲಿಂಗಾಯತರಿಗೆ ಯಾಕೆ ಬೆನ್ನತ್ತಿದ್ರೆ ಆಗಿಂದ ಒಕ್ಕಲಿಗರಲ್ಲೂ ಅದ, ನಿರ್ಮಲಾನಂದ ಸ್ವಾಮೀಜಿ ಅದ, ಒಕ್ಕಲಿಗರ ಪೀಠ ಅವ್ರಿಗೆ ನಮ್ಗೆ ಬೇಕಂತ ಹಾಕೊಳ್ತಾ ಇದ್ದಾರೆ. ಅಲ್ಲ ಸರ್, ಇವಾಗ ಮಂತ್ರಿಗಿರಿ ಟೈಮ್ ಬಂದಾಗ ಪ್ರೋಗ್ರಾಮ್ಗಳಾಗ್ಲಿ ಏನಾಗ್ಲಿ ಮಾಡ್ತಿರ್ತಾರಲ್ಲ, ಅದಕ್ಕೆ ಕೇಳ್ತಾ ಇದೀವಿ. ಅದನ್ನ ಏನು ತಪ್ಪಿಲ್ಲ, ನೀವು ಕೇಳೋದು ತಪ್ಪೇನಿಲ್ಲ. ಆದ್ರೆ ಎಲ್ಲ ಮಠಾಧೀಶರು ಅಂತ ಏನಪ್ಪ ಅಂತ ರಾಜಕಾರಣಿಗಳು ಓಲೈಸುವಂಥ ರಾಜಕಾರಣಕ್ಕೆ ಬೆನ್ನತ್ತಿದ್ದಾರೆ. ತಮ್ಮ ಪೀಠಕ್ಕೆ ಮಠಕ್ಕೆ ಫಂಡ್ ಬರಲಿ ಮತ್ತೇನೋ ಆಗಲಿ ಅಂತಾರೆ. ಅದಕ್ಕೆ ಎಲ್ಲರೂ ಯಡಿಯೂರಪ್ಪನವ್ರು ಯಾಕೆ ಬಯಸ್ತಾ ಇದ್ದಾರೆ, ಮಠಗಳಿಗೆ ಭಾಳ ಮಾಡಿಟ್ಟಿದ್ದಾರೆ. ಈಗ ಲಿಂಗಾಯತರೆಲ್ಲ ಇಲ್ಲಪ್ಪ ಯಡಿಯೂರಪ್ಪ ಬರಲಿ ಅನ್ನುವಂಥ ಮಾತು ಅವರಲ್ಲೇ. ಇನ್ನು ಆ ದಿಶೆಯಲ್ಲಿ DK ಅವರು ಆ ಒಂದು ಡಾಮಿನೇಷನ್ ಮುರಿಬೇಕಾಗಿತ್ತು ಅವ್ರಿಗೆ. ಯಾಕಂದ್ರೆ 2022ರಲ್ಲಿ ಲಿಂಗಾಯತರೆಲ್ಲರೂ ಯಡಿಯೂರಪ್ಪ ಬೆನ್ನ ಹತ್ತಿ ಹೋಗ್ಬಾರ್ದು, ಅವ್ರು ನಮ್ಮ ಜೊತೆ ಇಲ್ಲೇನೋ ಕಾರಣಕ್ಕಾಗಿರ್ಬೋದು, ಮತ್ತೇನಿರ್ಬೋದು, ಮತ್ತು ತಮ್ಮದೇ ಆದ ಒಂದು ಅವರ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋ ದಿಶೆಯಲ್ಲೂ DK ಶಿವಕುಮಾರ್ ಅವರು ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತರ ಮಧ್ಯದಲ್ಲಿ ಬ್ಯಾಲೆನ್ಸ್ ಕಾಯ್ಕೊಂಡು ಅದೇ ಕಾಲಕ್ಕೆ ಸಿದ್ದರಾಮಯ್ಯರು ಉಳಿಸ್ಕೊಳ್ಳೋ ಸಲುವಾಗಿ ಹಿಂದುಳಿದವರು ಉಳಿಸ್ಕೊಡುವಂಥದ್ದು, ಇನ್ನು ಉಳಿದಂತೆ ಯಾರು ಕೊಡುವಂಥದ್ದು. ಎಷ್ಟು 1-2 ತೊಗೊಳ್ಬಹುದೇನೋ ಇಲ್ಲ ಅಂತ ಅನ್ನೋದಿಲ್ಲ. ಈಗಾಗಲೇ ST ಕೋಟಾದಲ್ಲಿ ನಮ್ಮ ಸತೀಶ್ ಅವರು ಸೆಲೆಕ್ಷನ್ ಆಗಿದ್ದಾರೆ. ಇನ್ನು ಎಷ್ಟು ಮಂದಿ ತೊಗೊಳ್ತಾರೆ ನೋಡ್ಬೇಕಾದ್ರೆ ಎಷ್ಟು ಬರ್ತದೆ. 33 ಮಂದಿ ಇರ್ತಾರೆ ಮಂತ್ರಿಗಳು, ಅದ್ರ ಎಷ್ಟು ಮಂದಿ ಬರ್ತಾರಪ್ಪ ಆ ಲೆಕ್ಕದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಇವಾಗ ಒಂದು ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಕೊಟ್ಬಿಡಿ. ಈ ಜಾತಿ ಅನ್ನುವಂತಹ ಅನಿಷ್ಠತೆ ನಮ್ಮ ಒಂದು ಏನಂತೀರ ನೀವು ದೇಶದಿಂದ ಬಿಟ್ಟು ಹೋಗೋದು ಯಾವಾಗ ನೋಡ್ರಿ? ಎಲ್ಲಿವರೆಗೆ ಮತ್ತು ಅದನ್ನೇ ಹೇಳ್ತಾನೆ ನಿಮ್ಗೆ, ಎಲ್ಲಿವರೆಗೆ ನಮ್ಮ ಮತದಾರರು ಎಜುಕೇಟೆಡ್
ಆಗುವುದಿಲ್ಲ. ಎಜುಕೇಟೆಡ್ ಅಂದ್ರೆ ಇವತ್ತು ಜಾತಿ ನೆಲೆಗಟ್ಟಲೆ ಮಾಡೋದು ಎಜುಕೇಶನ್ ಅಲ್ಲ, ನಿಜವಾದ ಎಜುಕೇಶನ್ ಪಡ್ಕೊಂಡು ಎಲ್ಲರೂ ಸಮಾನವಾದ ಭಾವ ಬಸವಣ್ಣವ್ರಲ್ಲಿ ಯಾವ ರೀತಿ ಬಂತು ಅಂತ ಭಾವ ಎಲ್ಲರಲ್ಲೂ ಯಾವಾಗ ಬರ್ತಾರ ಮತದಾರರಿದ್ದಂಥವ್ರು ಜಾಣರಾಗಿ ಹೌದು ತಪ್ಪದ ಯೋಗ್ಯರನ್ನ ಆರಿಸೋನು, ಪ್ರಾಮಾಣಿಕರನ್ನ ಆರಿಸೋನು, ನನ್ನ ಸೊಲಾಗೆ ದುಡಿಯೋದವ್ರನ್ನ ಆರಿಸೋನು ಅಂತ ಅಲ್ಲಿವರೆಗೆ ಬರೋದಿಲ್ಲ. ಅಲ್ಲಿವರೆಗೆ ಜಾತಿ ಧರ್ಮ ಕುಲ ದುಡ್ಡ ಎಲ್ಲರೂ ಹೊರಗೆ ಮಾಡ್ತಾರೆ. ಇವತ್ತು ಮತ್ತೊಂದು ಮಂದಿ ನೆನಪಿಸ್ತಾ ಇದ್ದೀನಿ ಮಾತಿನ 2024 ಒಬ್ಬಾದರೂ ಭಿಕ್ಷಾಯಿಸ್ತಾನ ಅಥವಾ ಯಾವ ಒಬ್ಬಾದ್ರೂ ಲಕ್ಷ ಹಾಕಿರ್ತಾನೆ. ಅದೇ ಕಾಲಕ್ಕೆ MP ಗಳಲ್ಲೂ ಸಹಿತ ಯಾಕಂದ್ರೆ ದುಡ್ಡು ಮತ್ತು ಜಾತಿ ಮತ್ತು ಧರ್ಮ ನಮ್ಮನ್ನ ಆಳೋದ್ರಿಂದಾಗ ನಾವು ವಿಶ್ವಗುರು ಆಗಿಲ್ಲ. ಐ ಥಿಂಕ್ ಸೊ ಆಗೋದು ಇಲ್ಲ, ಮೋಸ್ಟ್ ಇದೆ ಮುಂದೆ ಆಗೋದು ಇಲ್ಲ. ಯಾಕಂದ್ರೆ ಇವತ್ತು ಅಮೆರಿಕಕ್ಕೆ ಕಲಿಯಾಕೆ ಹೋಗ್ತೀವಿ, ಅಮೆರಿಕದ ಎಷ್ಟು ಜನ ನಮ್ಮಲ್ಲಿ ಕಲಿಯಾಕೆ ಬರ್ತಾರೆ, ಯುರೋಪ್ ಕನ್ನಡ ಎಷ್ಟು ಜನ ನಮ್ಮಲ್ಲಿ ಕಲಿಯಾಕೆ ಬರ್ತಾರೆ, ಎಷ್ಟು ಜನ ನಮ್ಮ ಯೂನಿವರ್ಸಿಟಿ ಬಂದು ಕಲಿತಾ ಇದ್ದಾರೆ, ಅವ್ರು ಸಹಿತ ಕೌಂಟ್ ಆಗ್ತದೆ. ಅದು ಕಲ್ಸಾಕ್ ಬರ್ಬೋದು, ಪರ್ಸೆಂಟೇಜ್ ಎಲ್ಲೋ ಹಾರ್ಡ್ಲಿ 1-2% ಇರ್ಬೋದು, ಅದು ನಮಗೆ ಅವ್ರು ಮಾಡಿ ಹೇಳಬೇಕಾಗ್ತದೆ. ಸೊ ನೋಡೋದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಇವತ್ತಿನ ಒಂದು ಕಂಡಿತು ಕಂಡಾಗೆ ಚರ್ಚೆಯಲ್ಲಿ ಮಂತ್ರಿಗಿರಿಗಾಗಿ ಪ್ರತಿಯೊಬ್ಬ ಜಾತಿ ಜನರು ಕೂಡ ತಮ್ಮ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವ ಜಾತಿಗೆ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು, ಯಾವ ಜಾತಿಯನ್ನು ಹೌದಪ್ಪ ನೀವು ನೆಕ್ಸ್ಟ್ ಟೈಮ್ ತಗೊಳ್ಳಿ ಅಂತ ಹೇಳಬೇಕು, ಅದೆಲ್ಲ ಡಿಪೆಂಡ್ ಅಪಾನ್ DK ಶಿವಕುಮಾರ್ ಸಾಹೇಬರು ಅಲ್ವಾ ಸರ್? ಸೊ ಇಷ್ಟು ಹೇಳ್ತಾ ಕೇವಲ DK ಮೇಲೆ ಹಾಕ್ಲಿಕ್ಕೆ ಹೋಗೋದು ಹೈಕಮಾಂಡು ಅದ್ರೊಳಗೆ. ಯಾಕಂದ್ರೆ DKC ಇವತ್ತು ಕೇವಲ ಸ್ವಂತವಾಗಿ ನಿರ್ಧಾರ ತಗೊಳ್ಳೋ ಶಕ್ತಿ ಇಲ್ಲ, ಈ ಮಾತು ಸ್ಪಷ್ಟಪಡಿಸ್ಬೇಕಾಗ್ತದೆ. ಬಟ್ ಆದ್ರೂ ಕೂಡ ಹೆಸರು ಅವ್ರದೇ ಬರೋದಲ್ವ ಸರ್? ಸೊ ಡಿಸ್ಕ್ರಿಯೇಷನ್ ಪವರ್ ಅವ್ರ ಹತ್ರ ಇದೆ ಅಂತ ಹೇಳ್ತಾ, ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾರನ್ನ ಇನ್ನೂ ಮಂತ್ರಿ ಮಾಡಬೇಕು, ಯಾರನ್ನ ಮಂತ್ರಿಗಿರಿ ಕೊಡಬಾರ್ದು, ಪ್ರತಿಯೊಂದು ಕೂಡ ನಿಮ್ಮ ಮುಂದೆ ವಿಸ್ತಾರವಾಗಿ ಹೇಳಿದ್ದೀವಿ, ಒಂದು ಚರ್ಚೆ ಮಾಡಿದ್ದೀವಿ. ಇದಾಗಿತ್ತು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.